ಮಧ್ಯಾಹ್ನದ ಬಳಿಕ ಮತದಾನ ಮಂಕಾಗಿದೆ. ಭಾಳ ಮುಖ್ಯವಾಗಿ ಬಿಸಿಲ ಬೇಗೆ ಕೂಡ ಇರ್ಬೋದು. 3 ಗಂಟೆವರೆಗೆ ರಾಜ್ಯದಲ್ಲಿ 51% ಮತದಾನ, ಅಂದರೆ 3ರಿಂದ 4, ಇನ್ನು 2 ಗಂಟೆ ಬಾಕಿ ಇದೆ. ಇನ್ನು 2 ಗಂಟೆಯಲ್ಲಿ ಒಂದು 20% ಏನಾದರೂ ಮತದಾನ ಆದರೂ ಕೂಡ ಬೆಂಗಳೂರು ಮಟ್ಟಿಗೆ ಭಾಳ ದೊಡ್ಡದಾಗುತ್ತೆ. ಬಟ್ ಕೆಲವು ಕಡೆ 58%, ಉಡುಪಿ ಹೈಯೆಸ್ಟ್ 59, ದಕ್ಷಿಣ ಕನ್ನಡ, ಬೆಂಗಳೂರು ಕೇಂದ್ರದಲ್ಲಿ 40% ಮತದಾನ. ಪ್ರತಿ ಸಲ ಕೂಡ ಇದು 50ಕ್ಕೆ ಮೇಲೆ ದಾಟೋದಿಲ್ಲ. ಬೆಂಗಳೂರು ಉತ್ತರ 41%, ಬೆಂಗಳೂರು ದಕ್ಷಿಣ 41%, ಬೆಂಗಳೂರು ಗ್ರಾಮಾಂತರದಲ್ಲಿ 50% ವೋಟಿಂಗ್. ಇವತ್ತು ಶುಕ್ರವಾರ ಆಗಿರೋ ಕಾರಣಕ್ಕಾಗಿ ಬೆಂಗಳೂರಿಗರು ಭಾಳ ಮುಖ್ಯವಾಗಿ ಸ್ಯಾಟರ್ಡೆ ಸಂಡೇನ ವೀಕೆಂಡ್ ಮಾಡಿಕೊಂಡು ಶುಕ್ರವಾರವನ್ನು ಕೂಡ ರಜಾ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇದು ಇಂದು ನಿನ್ನೆಯ ಗೋಳಲ್ಲ. ಪ್ರತಿ ಎಲೆಕ್ಷನಲ್ಲೂ ಕೂಡ 50% ದಾಟೋದಿಲ್ಲ. ವೋಟಿಂಗ್ ಹೆಚ್ಚಾದರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಮಾತುಗಳಿತ್ತು. ವೋಟಿಂಗ್ ಜಾಸ್ತಿ ಆದರೆ ಕಾಂಗ್ರೆಸ್ಸು, ವೋಟಿಂಗ್ ಕಡಿಮೆ ಆದರೆ BJP, ಹೀಗೆಲ್ಲ ಕೆಲವು ಚರ್ಚೆಗಳಿತ್ತು. ರಾಮಕೃಷ್ಣ ಉಪಾಧ್ಯಾಯ ಅವರು ಇದ್ದಾರೆ, ನಾನು ಕೇಳ್ತೀನಿ ಅದರ ಬಗ್ಗೆ. ಬೆಂಗಳೂರಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಏನಾಗುತ್ತೆ, ಅದೇನು ಲೆಕ್ಕಾಚಾರ? ಹಾಗೆ ಮಧ್ಯಾಹ್ನದ ಬಳಿಕ ಮತದಾನ ಮಂಕಾಗಿದೆ. ಕೆಲವರು ಬೆಳ್ಳಂಬೆಳಗ್ಗೆ ಕೂಡ ಬಂದಿದ್ದರು ವೋಟ್ ಮಾಡೋದಕ್ಕೆ. ವಿಶೇಷವಾಗಿ ಇವತ್ತು ಮುಸ್ಲಿಮರು ಶುಕ್ರವಾರ ನಮಾಜ್ ಇರೋ ಕಾರಣಕ್ಕಾಗಿ ಕೆಲವರು ಬೆಳಗ್ಗೆ ಬಂದು ವೋಟ್ ಹಾಕಿದರು. ನಂತರ 2 ಗಂಟೆಗೆ ನಮಾಜ್ ಎಲ್ಲ ಮುಗಿಯುತ್ತೆ. ಇವತ್ತು ಮಸೀದಿಗಳಲ್ಲಿ ಕೂಡ ಕೇವಲ 15 ನಿಮಿಷದಿಂದ 20 ನಿಮಿಷದ ಒಳಗಿನ ನಮಾಜ್ ಅಂತ ಫಿಕ್ಸ್ ಮಾಡಿದ್ರಂತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.